ಇನ್ನು ರಾಯಚೂರು ವಾರ್ತೆಗಳ ಪ್ರಾಯೋಜಕರು ದಸರಾ ದೀಪಾವಳಿ ಸ್ಪೆಷಲ್ ಆಫರ್. GP Kids Fair beside SLB Hotel, Station Road, Raichur. Visit AMS Computers Sales and Service beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. Congratulations to our brilliant students. Admissions are open for 8th, 9th, 10th classes. Empire Suiting, Shirting, Tailoring. Amras Textile and Tailors, opposite Maharashtra Bank, Kareeb Gandhi Chowk, Raichur. ನಮಸ್ಕಾರ. ಇನ್ನು ರಾಯಚೂರು ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದ ಸಿಯಾತಲಾಬ್ ನಗರಸಭೆ ಸದಸ್ಯ ರೇಣುಕಮ್ಮ ಭೀಮರಾಯ. ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿದ ಜಿಲ್ಲಾಧಿಕಾರಿ. ಹೋರಾಟಕ್ಕೆ ಸಂದ ಜಯ. ರವೀಂದ್ರನಾಥ್ ಪಟ್ಟಿ. HIV ಕುಷ್ಠರೋಗ ಪೀಡಿತ ಮಕ್ಕಳ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ DC ವೆಂಕಟೇಶ್ ಕುಮಾರ್ ಸೂಚನೆ. ಬೆಳೆ ಪರಿಹಾರ ನೀಡುವಲ್ಲಿ ಸರ್ಕಾರ ನಿರ್ಲಕ್ಷ್ಯ. ಆರ್ಥಿಕ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ವಿತರಿಸಲು ಉಮಾದೇವಿ ನಾಯಕ್ ಆಗ್ರಹ. ಮಾನ್ವಿ ತಹಸೀಲ್ದಾರ್ ಅಮರೇಶ್ ಬಿರಾದರ್ ಲೈಂಗಿಕ ಕಿರುಕುಳ ಕ್ರಮ ಕೈಗೊಳ್ಳದೆ ಜಿಲ್ಲಾಡಳಿತದಿಂದ ರಕ್ಷಣೆ. KP ಅನಿಲ್ ಕುಮಾರ್ ಆರೋಪ. ಮಾನ್ವಿ ವೀರಭದ್ರಪ್ಪ ಆಲ್ದಾಳ್ ಅಕ್ರಮ ಅನ್ನಭಾಗ್ಯ ಯೋಜನೆ ಸಾಗಣೆ. ಕಾನೂನು ಕ್ರಮಕ್ಕೆ ಕನ್ನಡಿಗರ ರಕ್ಷಣಾ ಸಂಘ ಒತ್ತಾಯ. ಮತ್ತು ಕೊರೋನಾ ಇಳಿಮುಖ, 25 ಜನರಲ್ಲಿ ಸೋಂಕು. ವಾರ್ತೆಗಳ ವಿವರ. ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದ ಆರೋಪದ ಮೇಲೆ ವಿಚಾರಣೆ ನಡೆಸಿದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರಾದ R. ವೆಂಕಟೇಶ್ ಕುಮಾರ್ ನಗರದ ವಾರ್ಡ್ ನಂಬರ್ 31 ನಗರಸಭೆ ಸದಸ್ಯ ರೇಣುಕಮ್ಮ ಭೀಮರಾಯ ಇವರ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿ ಆದೇಶಿಸಿದ್ದಾರೆ. ಕಳೆದ ನಗರಸಭಾ ಚುನಾವಣೆಯಲ್ಲಿ ಕಿಳ್ಳಿಕ್ಯಾತರ ಜಾತಿಗೆ ಸೇರಿದ ರೇಣುಕಮ್ಮ ಭೀಮರಾಯ ಇವರು ಪರಿಶಿಷ್ಟ ಜಾತಿಯಲ್ಲಿರುವ ಶಿಳ್ಳಿಕ್ಯಾತರ ಎಂದು ಜಾತಿ ಪ್ರಮಾಣ ಪತ್ರ ಪಡೆದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯ ಸಾಧಿಸಿದ್ದರು. ಸುಳ್ಳು ಜಾತಿ ಪ್ರಮಾಣ ಪಡೆದಿರುವ ಕುರಿತು ದಲಿತ ಮುಖಂಡ ರವೀಂದ್ರನಾಥ್ ಪಟ್ಟಿ ಇವರ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಿದ್ದರು. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ತನಿಖೆ ನಡೆಸಿ ರೇಣುಕಮ್ಮ ಮೂಲತಃ ಕೀಳಿಕ್ಯಾತರ ಜಾತಿಗೆ ಸೇರಿದವರಾಗಿದ್ದು, ಸಿರಿವಾರ ತಾಲೂಕಿನ ಬಾಗಲವಾಡದಲ್ಲಿ ರೇಣುಕಮ್ಮನ ತಂದೆ ಮತ್ತು ತಮ್ಮ ರವಿಕುಮಾರ್ ಇವರ ಶಾಲಾ ದಾಖಲೆಗಳಲ್ಲಿ ಕೀಳಿಕ್ಯಾತರ ಎಂದು ಬರೆಸಿರುವ ದಾಖಲೆಗಳನ್ನು ಸಹ ಸಲ್ಲಿಸಲಾಗಿತ್ತು. 2018 ಡಿಸೆಂಬರ್ 31ರಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿರುವ ಕುರಿತು ಉಲ್ಲೇಖಿಸಿದ್ದರು. ಜಿಲ್ಲಾಧಿಕಾರಿಗಳು ಸಹ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಮತ್ತೊಂದು ಉಪ ಸಮಿತಿ ರಚಿಸಿ ರೇಣುಕಮ್ಮ ವಾಸವಾಗಿರುವ ಸಿಯಾತಲಾಬ್ ತವಾರು ಗ್ರಾಮ ಬಾಗಲವಾಡಕ್ಕೆ ಭೇಟಿ ನೀಡಿ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. 2 ವರದಿ ಆಧರಿಸಿ ಜಿಲ್ಲಾಧಿಕಾರಿಗಳು ರೇಣುಕಮ್ಮ ಇವರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿಲ್ಲ, ಹಿಂದುಳಿದ ವರ್ಗದಲ್ಲಿರುವ ಕಿಳ್ಳಿಕ್ಯಾತರ ಜಾತಿಗೆ ಸೇರಿದವರಾಗಿದ್ದಾರೆ ಎಂದು ನಿರ್ಧಾರಕ್ಕೆ ಬಂದು ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿದ್ದಾರೆ. ನ್ಯಾಯವಾದಿಗಳ ವಾದವನ್ನು ಆಲಿಸಿ SC ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿದ್ದಾರೆ ಎಂದು ರವೀಂದ್ರನಾಥ್ ಪಟ್ಟಿ ತಿಳಿಸಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರದಲ್ಲಿರುವ ರೇಣುಕಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ನಗರಸಭೆ ಸದಸ್ಯತ್ವ ರದ್ದುಪಡಿಸಲು ರಾಜ್ಯ ಚುನಾವಣಾ ಆಯೋಗಕ್ಕೆ ವರದಿ ನೀಡಲಿದ್ದಾರೆ. ಹೋರಾಟಕ್ಕೆ ಸಂದ ಜಯ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ದುರ್ಬಳಕೆ ಮಾಡಿಕೊಳ್ಳುವವರಿಗೆ ಜಿಲ್ಲಾಧಿಕಾರಿಗಳ ಆದೇಶ ಎಚ್ಚರಿಕೆ ಗಂಟೆಯಾಗಿದೆ. ಸಮಾಜಕ್ಕೆ ಆದ ಅನ್ಯಾಯ ವಿರುದ್ಧ ನಡೆದಿದೆ. ಹೋರಾಟಕ್ಕೆ ಸಂದ ಜಯವೆಂದು ದೂರುದಾರ ರವೀಂದ್ರನಾಥ್ ಪಟ್ಟಿ ತಿಳಿಸಿದ್ದಾರೆ. ಕೂಡಲೇ ಚುನಾವಣಾ ಆಯೋಗ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರುವ ರೇಣುಕಮ್ಮ ಇವರ ನಗರಸಭೆ ಸದಸ್ಯತ್ವ ರದ್ದುಗೊಳಿಸಬೇಕೆಂದು ಛಲವಾದಿ ಮಹಾಸಭಾ ಅಧ್ಯಕ್ಷ ರವೀಂದ್ರನಾಥ್ ಪಟ್ಟಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಂ ವಸಂತ್ ಕುಮಾರ್, ವಿಶ್ವನಾಥ್ ಪಟ್ಟಿ, ಎಂ ಈರಣ್ಣ, ರಾಜು ಪಟ್ಟಿ, ಪ್ರಸಾದ್, ಆಶಾಪುರ್, ಅನಿಲ್ ಕುಮಾರ್, ಶಿವಪ್ಪ ವಂದಲಿ, ಮಹೇಶ್ ಕುಮಾರ್, ಕುಮಾರಸ್ವಾಮಿ, ಶರಣಬಸವ, ಸಾಗರ್ ಇನ್ನಿತರರಿದ್ದರು. ಭೀಮರಾಯ ಇವರು ವಾರ್ಡ್ ನಂಬರ್ 31ರ ಚುನಾವಣೆ ಸ್ಪರ್ಧಿ ಸಮಯದಲ್ಲಿ ತಾನು ತಹಶೀಲ್ದಾರಿಗೆ ಸುಳ್ಳು ದಾಖಲೆಗಳು ಸೃಷ್ಟಿಸಿ
ಶಿಳ್ಳಿಕ್ಯಾತರಿಂದ ಪ್ರಮಾಣ ಪತ್ರ ಪಡೆದುದನ್ನು ನಾನು ಪ್ರಶ್ನಿಸಿ ಈಕೆ ಶಿಳ್ಳಿಕ್ಯಾತರ ಜಾತಿಗೆ ಸೇರಿಲ್ಲ, ಕಿಳ್ಳಿಕ್ಯಾತರ ಜಾತಿಗೆ ಸೇರಿದ ಹಿಂದುಳಿದ ವರ್ಗದ ಜಾತಿಗಳಿಗೆ ಸೇರಿದ್ದಾರೆ ಎಂದು ನಾನು ದೂರು ಸಲ್ಲಿಸಿದೆ. ಅದರ ನಾಗರಿಕ ಹಕ್ಕು ಜಾರಿ ನಿರ್ದೇಶನದಲ್ಲಿ ನನ್ನ ದೂರನ್ನು ಪರಿಗಣಿಸಿ ಅವರು ಸಮಗ್ರವಾಗಿ ವರದಿ ತಯಾರಿಸಿ ಡಿಸೆಂಬರ್ 2018ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರಿವರೆಗೆ ಈಕೆ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಬೇಕಂತೇಳಿ ವರದಿ ಸಲ್ಲಿಸಿದರು. ಅದರಂತೆ ಜಿಲ್ಲಾಧಿಕಾರಿಗಳು 18 ಸಲ ವಿಚಾರಣೆಯನ್ನು ನಡೆಸಿ ಪುನಃ ರೇಣಮ್ಮನವರ ವಕೀಲರ ಕೋರಿಕೆ ಮೇರೆಗೆ ಒಂದು ಉಪಸಮಿತಿಯನ್ನು ರಚಿಸಿ ಸಹಾಯಕ ಆಯುಕ್ತ ನೇತೃತ್ವದಲ್ಲಿ ಆ ಉಪಸಮಿತಿಯು ಆಕೆ ವಾಸಿಸುವ ಸಿಯಾ ತಾಲೂಕಿಗೆ ಮತ್ತು ಆಕೆಯ ತಂದೆ ತಾಯಿಗಳ ಊರಾದ ಬಾಗಲವಾಡ ಗ್ರಾಮಕ್ಕೆ ಹೋಗಿ ಆಕೆ ಜಾತಿಯನ್ನು ಪರಿಶೀಲಿಸಲಾಗಿ ಆ ಉಪಸಮಿತಿ ಸಹ ಈಕೆಯು ಶಿಳ್ಳಿಕ್ಯಾತರ ಜಾತಿಗೆ ಸೇರಿಲ್ಲ, ಈಕೆ ಕಿಳ್ಳಿಕ್ಯಾತರ ಸೇರಿಸಿದ್ದಾರೆ ಎಂದು ಉಪಸಮಿತಿಯು ಜಿಲ್ಲಾಧಿಕಾರಿಗಳು ವರದಿ ನೀಡಿತು. ಉಪಸಮಿತಿಯ ವರದಿ ಮತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನದ 2 ವರದಿಗಳನ್ನು ಜಿಲ್ಲಾಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಿ ರೇಣಮ್ಮನವರ ವಕೀಲರಾದ TM ಸ್ವಾಮಿಯವರ ವಾದ ವಿವಾದ ಆಲಿಸಿದ ನಂತರ ಇಂದು ಜಿಲ್ಲಾಧಿಕಾರಿಗಳು ರೇಣಮ್ಮ ಅವರು ಪಡೆದಿರುವ ಶಿಳ್ಳಿಕ್ಯಾತರ ಪತ್ರ ಅದು ಸುಳ್ಳು ಇದೆ, ನಿಜವಾಗಿ ಕಿಳ್ಳಿಕ್ಯಾತರ ಸೇರಿದ್ದಾರೆ ಎಂದು ತೀರ್ಪು ನೀಡಿ ಇವತ್ತು ಯಾರು ಸುಳ್ಳು ಜಾತಿ ಪ್ರಮಾಣ ಪಡೆಯುತ್ತಾರೆ ಅವರಿಗೆ ಎಚ್ಚರಿಕೆ ಗಂಟೆಯಾಗಿದೆ. ಇನ್ನು ಮುಂದೆ ಯಾರಾದರೂ ಈ ಜಾತಿ ಪ್ರಮಾಣ ಪಡೆದರೆ ಅವರ ವಿರುದ್ಧ ಪ್ರಕರಣ ದಾಖಲಿಸುವುದು ಈ ಮೂಲಕ ನಾನು ಎಚ್ಚರಿಸ್ತೇವೆ. ಇದು ದಲಿತ ಇವತ್ತು ಪರಿಶಿಷ್ಟ ಜಾತಿಗಳ ಸಿಕ್ಕಿರುವ ನೈಜ ನ್ಯಾಯ ಸಿಕ್ಕಿದೆ ಎಂದು ನಗರಸಭೆ ಅಧಿಕಾರ ಹಿಡಿಯುವ ತವಕದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಬ್ಬ ಸದಸ್ಯತ್ವ ಕೊರತೆ ಎದುರಾಗುವಂತಾಗಿದೆ. ನಗರಸಭೆಯಲ್ಲಿ 11 ಸದಸ್ಯ ಬಲ ಹೊಂದಿರುವ ಕಾಂಗ್ರೆಸ್ ಪಕ್ಷೇತರ ಬೆಂಬಲದೊಂದಿಗೆ ಅಧಿಕಾರ ಹಿಡಿಯಲು ಉದ್ದೇಶಿಸಿತ್ತು. ಪಕ್ಷೇತರ ಅಭ್ಯರ್ಥಿಯಾಗಿ ಜಯ ಸಾಧಿಸಿದ್ದ ರೇಣುಕಮ್ಮ ಭೀಮರಾಯ ಜಾತಿ ಪ್ರಮಾಣ ಪತ್ರ ರದ್ದುಗೊಂಡಿದೆ. ನಗರಸಭೆ ಸದಸ್ಯತ್ವ ರದ್ದುಗೊಂಡರೆ ಮತ್ತೊಂದು ಸ್ಥಾನ ಕೊರತೆ ಎದುರಾಗಲಿದೆ ಎಂದು ಹೇಳಲಾಗುತ್ತಿದೆ. ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. 2 ವಾರಗಳ ನಂತರ ಮೀಸಲಾತಿ ಪ್ರಕಟವಾದರೆ ಅಧಿಕಾರ ಹಿಡಿಯುವ ಸಿದ್ಧತೆ ನಡೆಸಿದ ಕಾಂಗ್ರೆಸ್ ಪಕ್ಷಕ್ಕೆ ಸದಸ್ಯ ಬಲ ಕೊರತೆ ಎದುರಿಸುವಂತಾಗಲಿದೆ ಎಂದು ಅಂದಾಜಿಸಲಾಗಿದೆ. HIV ಪೀಡಿತ ಮಕ್ಕಳು ಮತ್ತು ಕುಷ್ಠರೋಗ ಜೈಲು ವಾಸಿಗಳ ಮಕ್ಕಳ ಶಿಕ್ಷಣ ಪಡೆಯಲು ಸರ್ಕಾರವು ಅನುದಾನ ನೀಡಲಾಗುತ್ತಿದ್ದು, ಮಕ್ಕಳನ್ನು ಗುರುತಿಸಿ ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಬೇಕೆಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ತಿಳಿಸಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ 2020-21ನೇ ಸಾಲಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. HIV ಜೈಲುವಾಸಿ ಮತ್ತು ಕುಷ್ಠರೋಗ ಮಕ್ಕಳನ್ನು ಗುರುತಿಸಬೇಕಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಕೇವಲ 86 ಮಕ್ಕಳನ್ನು ಗುರುತಿಸಿರುವುದಕ್ಕೆ ಜಿಲ್ಲಾಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಯೋಜನೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಾಗಿದೆ. ಜೈಲುವಾಸಿಗಳು ಮಕ್ಕಳು, ಕುಷ್ಠರೋಗಿಗಳು ಮಕ್ಕಳು ಹಾಗೂ ವಿಧವೆಯರ ಮಕ್ಕಳು ಶೈಕ್ಷಣಿಕವಾಗಿ ಅತಿ ಹಿಂದೆ ಉಳಿದಿದ್ದು, ಇವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರವು ಅನುದಾನ ನೀಡಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಸಂಕಲ್ಪ ಮಾಡಿದೆ ಎಂದರು. ಪರಿಶಿಷ್ಟ ಜಾತಿ 39, ಪರಿಶಿಷ್ಟ ಪಂಗಡ 11 ಹಾಗೂ ಇತರರು 36 ಒಟ್ಟು 86 ಮಕ್ಕಳಿಗೆ ಪ್ರತಿ ತಿಂಗಳು 1,000 3 ವರ್ಷಗಳ ಅವಧಿಯವರೆಗೆ ನೀಡಲಾಗುತ್ತದೆ. ಅಲ್ಲದೆ HIV ಪೀಡಿತ ಮಕ್ಕಳಿಗೆ 18 ವರ್ಷದವರೆಗೆ ಪ್ರತಿ ತಿಂಗಳು 1,000 ನೀಡಲಾಗುತ್ತದೆ. 0.6 ವರ್ಷದ ಮಕ್ಕಳ ಆರೈಕೆಗೆ ಶಿಶು ಗೃಹ ಆರೈಕೆ ಕೇಂದ್ರ ಪ್ರಾರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದರು. ಲೈಂಗಿಕ ಕಿರುಕುಳ ಪ್ರಕರಣಗಳನ್ನು ಶೀಘ್ರ ವಿಲೇವಾರಿ ಮಾಡಲು ಅಧಿಕಾರಿಗಳು ಪೊಲೀಸರಿಗೆ ಸಮರ್ಪಕ ವರದಿ ನೀಡಿದ್ದಲ್ಲಿ ಪ್ರಕರಣ ಇತ್ಯರ್ಥ ಸಾಧ್ಯವೆಂದರು. ಚಿಲ್ಡ್ರನ್ ಆಲ್ಸೋ ಹ್ಯಾವ್ ಇಬ್ಬರಿಗೂ ಸರ್, ಮಕ್ಕಳನ್ನ ಆಗಿರಲಿ ಸರ್ ಅಥವಾ ತಂದೆ ತಾಯಿಯಲ್ಲ ಆಗಲಿ ಪರ್ ಮಂತ್ 1,000 871 ಮಕ್ಕಳಿಗೆ ನಾವು ಫಲಾನ್ ಹೋಗಿ ಅಮೌಂಟ್ ಕೊಡ್ತೇವೆ. 1000 ART ಎಷ್ಟು ಜನ ಅದ? 3 ART. How many people are under treatment with ART? ತಂದೆ ತಾಯಿ ಇದ್ರೆ ಸರ್, ಮಕ್ಕಳು ಇಲ್ಲಾಂದ್ರೂ ಕೊಡ್ತೀವಿ ಸರ್. Either the children or parents or both. ತಂದೆ ತಾಯಿಗಿದ್ರೆ ಎಷ್ಟು ಮಕ್ಕಳಿದ್ರೆ ಅಷ್ಟು ಮಕ್ಕಳಿಗೂ ಮ್ಯಾಕ್ಸಿಮಮ್ 2 children, up to 2 children, ಮ್ಯಾಕ್ಸಿಮಮ್ 2. ಒಂದು ಫ್ಯಾಮಿಲಿಗೆ 2 ಮಕ್ಕಳಿಗೆ ಮಾತ್ರ. ಸೊ ಹಾಗಿದ್ರೆ ಆಲ್ ದಿಸ್ 1,500 ಪೀಪಲ್ ಅವರಿಗೆಲ್ಲ ಅಪ್ ಟು ದ ಏಜ್ ಆಫ್ 18 ಅಲ್ವಾ? ಅಪ್ ಟು ದ ಏಜ್ ಆಫ್ 18. ಅದರಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಕೌಂಟ್ ಮಾಡಿದ್ದೀರಾ, ಕ್ರಾಸ್ ಚೆಕ್ ಮಾಡಿದ್ದೀರಾ? ಎಲ್ಲರೂ ಸಿಗ್ತಾ ಇದೆಯಾ ಸರ್? ಈಗ ಹೆಚ್ಚಿದೆಯಾ ಕಮ್ಮಿ ಇದೆಯಾ? ಇದು ಹೇಗಿದೆ ಅಂದರೆ ಸರ್, ಇದು ಇಲ್ಲಿ ಸ್ವಯಂ ಒಂದು ದೃಢ ಇದು ಕೊಡೋದು ಸರ್, ಅಫಿಡೇವಿಟ್. ನಮ್ಮ ಡಾಟಾ ನಿಮಗೆ ನಾವು ಓಪನ್ ಡಿಕ್ಲೇರ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತೀವಿ. ಅಂದರೆ ಏನಾಗುತ್ತೆ ಸರ್, ನಾವು ಡಿಪಾರ್ಟ್ಮೆಂಟ್ ಕಳಿಸ್ತಿರ್ತೀವಿ ಸರ್. ಈ ಡಾಟಾ ಈ HIV ಏನಾಗಿದೆ ಸರ್, ಪಬ್ಲಿಕ್ ನಾವು ಮಾಡೋಂಗಿಲ್ಲ ಸರ್.
ಮಕ್ಕಳ ತಂದೆ ತಾಯಿ ಅಥವಾ ಅವರ ಮುಚ್ಚುಳಿಗೆ ಕೊಟ್ಟರೆ ಕರೆಕ್ಟ್ ಹೋಗಿ ಅವ್ರ ಆಫೀಸಲ್ಲಿ ಚೆಕ್ ಮಾಡೋಕ್ಕೇನು ಇಲ್ಲ ಅಲ್ವಾ? ಇದು ತೊಗೋತೀವಿ ಸರ್. ಅಲ್ಲೇನಾಗಿದೆ ಸರ್, ಕೆಲವೊಬ್ಬರು ಇವರು ಆರ್ ಟಿ ಐನಲ್ಲಿ ARTನಲ್ಲಿ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಸರ್, ಕಡ್ಡಾಯವಾಗಿ ಆಗಿಲ್ಲ ಅಂದರೆ ನಾವು ಕೊಡ್ಲಿಕ್ಕೆ ಬರೋಲ್ಲ ಸರ್. HIV ಇದ್ರೂ ಸರ್ ARTಯಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ನಾವು ಕೊಡ್ಲಿಕ್ಕೆ ಬರೋಲ್ಲ ಸರ್. ಸೊ ಈಗ ARTನಲ್ಲಿ ರಿಜಿಸ್ಟರ್ ಆಗಿ ಸಮ್ ಕೇಸಸ್ ಕಪಲ್ ಮೇ ವಾಟ್ ಅಫೆಕ್ಟೆಡ್ ಅಂದರೆ ಇಬ್ಬರೂ ಕೂಡ ಅಫೆಕ್ಟ್ ಆಗಿರ್ಬೋದು, ಜಾಯಿಂಟು ಇರ್ಬೋದು ಇನ್ ಸಮ್ ಕೇಸಸ್ ಒಬ್ಬರಿಗೆ ಮಾತ್ರ ಇರ್ಬೋದು. ಸರ್ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಇಬ್ಬರು ಸಂಖ್ಯೆ ಎಷ್ಟಿದೆ, ಒಬ್ಬರ ಸಂಖ್ಯೆ ಎಷ್ಟಿದೆ ಸರ್? ಆಮೇಲೆ ಎರಡನೇದು ಕುಷ್ಠರೋಗಿ ಪೇರೆಂಟ್ಸ್ ಸರ್. ಆಮೇಲೆ ಇಲ್ಲಿನೂ ಕೂಡ ವಿಧವೆಯರು ಸರ್, ಸಿಂಗಲ್ ಪೇರೆಂಟ್ಸ್ ಅಥವಾ ಬೋತ್ ಪೇರೆಂಟ್ಸ್ ಆರ್ ಡೆತ್ ಆಗಿದ್ದರೆ. ಆಮೇಲೆ ಬಡವರಿದೆ ಸರ್, ಅಂದರೆ ಅವ್ರದ್ದು ಇನ್ಕಮ್ 24,000 ಒಳಗಿದ್ರೆ ಪರ್ ಎನಮ್ ಅಂಥ ಮಕ್ಕಳಿಗೆ ಇದು ನಾವು ಎಜುಕೇಷ್ನಲ್ಲಿ ಸಪೋರ್ಟ್ ಕೊಡ್ತೀವಿ ಸರ್. ಇದು ಅಂದರೆ ಈಗ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಹೋಗ್ತಿರ್ಬೇಕು ಸರ್. ಈ ಸ್ಕೀಮಲ್ಲಿ 3 ವರ್ಷ ಕೊಡ್ತೀವಿ ಸರ್ ಕೇವಲ. ಇದನ್ನು ಒಂದು ಮಂತಿಗೆ 1,000 ರೂಪಾಯಿ ಕೊಡ್ತೀವಿ ಸರ್. ಒಂದು ಮಂತಿಗೆ 1,000 ಕೊಟ್ಟರೆ ಮ್ಯಾಕ್ಸಿಮಮ್ 3 ಇಯರ್ಸ್ ಕೊಡ್ತೀವಿ ಸರ್ ಸ್ಪಾನ್ಸರ್ಶಿಪ್ ಆಗಿದೆ ಸರ್. ಇವಾಗ ನಾವು 86 ಜನನ ಗುರ್ತು ಮಾಡ್ಕೊಂಡಿವಿ ಸರ್. ಇದರಲ್ಲಿ ಅವ್ರ ಮನೆ ಭೇಟಿ ಮಾಡ್ತೀವಿ ಸರ್, ಡೀಟೇಲ್ಸ್ ಆಗಿ ತೊಗೊತೀವಿ ಸರ್. ಈ SC ST ಮತ್ತು ಈ ಥರ ಎಲ್ಲ ಸೇರಿ 86 ನಮ್ಮಲ್ಲಿ ಅಪ್ಲಿಕೇಶನ್ಸ್ ಬಂದಿದ್ದಾವೆ ಸರ್. ಫೀಲ್ಡ್ ವಿಸಿಟ್ ಆಗಿದೆ ಸರ್. ಇದು ಹೆಡ್ ಆಫೀಸಿಗೆ ಕಳಿಸಿದ್ದೀವಿ ಸರ್. ಅವ್ರು ನಮ್ಗೆ ಪೇಮೆಂಟ್ ಮಾಡಿದ್ರೆ ನಾವು ಪೇಮೆಂಟ್ ಮಾಡ್ತೀವಿ. ಆಫೀಸ್ ಹೋಗಿದ್ದ ಜಸ್ಟ್ ಲಿಸ್ಟನ್ನು ಇದು ಕಳಿಸಿದ್ದೀವಿ ಸರ್. ಅವ್ರ ಅನುಮೋದನೆ ಕೊಟ್ಟರೆ ನಾವು ಪೇಮೆಂಟ್ ಆಗ್ತೀವಿ ಸರ್. ಪೀಪಲ್ ಮತ್ತೆ ಎಷ್ಟು ವರ್ಷದ ರೋಡ್ ಇರಬೇಕು? ಅವರು ಲಿಸ್ಟ್ ಕಳಿಸಿರ್ತಾರೆ ಸರ್. ಎಷ್ಟು ಕಳಿಸಿದ್ದಾರೆ ನಮ್ಮಲ್ಲಿ ಕಳಿಸಿದ್ರು. ಏನು ಪ್ರತಿಯೊಂದು ಒಂದು ನಿಮಿಷ ಈಗ ನೋಡಪ್ಪ, ಪ್ರತಿಯೊಂದು ತಿರುಗಿ ಅಲ್ಲಿ ನೋಡ್ತಾ ಇದೆ. ಏನು ಯಾಕೆ ಅದು ಅವನು ಯಾರು? ನಮ್ಮ ಕೇಸ್ ವರ್ಕರ್ ಸರ್. ಕನ್ಸ್ಟ್ರಕ್ಷನ್ ಮಾಡ್ತಾರೆ. DCPO ಯಾರು? ಮ್ಯಾಮ್ ಸರ್. ನಿಮಗೆ ಗೊತ್ತಿರಬೇಕಲ್ಲ DCPO. ಸರ್ ಎಕ್ಸಾಕ್ಟ್ ಫಿಗರ್ ನಾನೇನಂದ್ರೆ ಕನ್ವಿಕ್ಟೆಡ್ ಪೀಪಲ್ ವಿಲ್ ಬಿ ಮೋರ್ ಆ್ಯಕ್ಚುಲಿ ಕನ್ವಿಕ್ಟೆಡ್ ಪೀಪಲ್. ಸೆಕೆಂಡ್ ನೀವು ಲೆಪ್ರಸಿ ಅಫೆಕ್ಟೆಡ್ ಇದ್ದರೆ HIV ಅಲ್ಲಿ ಬರ್ತಾರೆ, ಆಯಿತು. ಬಟ್ ಇಷ್ಟೇ ಇದ್ದಾರೆ, ಎಷ್ಟು ಜನ ಕುಟುಂಬ ಅಂದಾಜಾಗಿ ಗೊತ್ತಿರಬೇಕು. 100, 200, 300 ಏನೋ ಒಂದು ಗೊತ್ತಿರಬೇಕು. ಡಾಟಾ ಇನ್ನೂ ಬಂದಿಲ್ಲ ಸರ್. ಲೆಟರ್ ಕೊಟ್ಟಿದ್ದೀವಿ ಸರ್. ಅವರಿಂದ ಬಂದರೆ ಮತ್ತೆ ನೀವು 86 ಜನ ನಾವು ಐಡೆಂಟಿಫೈ ಮಾಡಿದ್ವಿ, ಸರ್ಕಾರ ಕಳಿಸಿದ್ವಿ ಅಂತೆಲ್ಲ ಹೇಳ್ತೀರ ನೀವು. ಬೇರೆ ಬೇರೆ ಇದೆ ಸರ್. ಕುಷ್ಠರೋಗ ಅಪ್ಲಿಕೇಶನ್ ಪೇಪರ್ ಕಾಲ್ಫಾರ್ಮ್ ಮಾಡಿದ್ವಿ ಸರ್. ಇಷ್ಟು ಬಂದಿದ್ದೀವಿ ಸರ್. ಇನ್ನೂ ನಾವು ಬಂದಂಗೆಲ್ಲ ಕೊಡ್ಬೋದು ಸರ್. ಇಲ್ಲಿ 86 ಯಾರ್ದು? ಪೇರೆಂಟ್ಲೆಸ್ ಸರ್. ಇಲ್ಲಿ ಪೇರೆಂಟ್ಸ್ ಕೊಡಬೇಕು, ಕೊಡಬೇಕು ಸರ್. ಅದೇ ತಾನ ಅದು. ಅದೇ ಸರ್. ಮತ್ತೆ ಯಾಕೆ ಅಲ್ಲಿ ಲಿಸ್ಟ್ ಹೋಗ್ಬೇಕಂತ ಹೇಳ್ತಾರೆ? ಇನ್ಫಾರ್ಮೇಷನ್ ಇಸ್ ಡಿಫ್ರೆಂಟ್, ಇಂಟಿಮೇಷನ್ ಇಸ್ ಡಿಫ್ರೆಂಟ್. ಓಕೆ ಸರ್. ಇಂಟಿಮೇಷನ್ ಅಂದರೆ ಅವ್ರಿಗೆ ಇಂಟಿಮೇಟ್ ಮಾಹಿತಿ ಕೊಡೋದು ಬೇರೆ ವಿಷಯ. ಹಾಂ. ಅಪ್ರೂವಲ್ ಏನು ಬೇಕಾಗಿದೆಯಾ ಇಲ್ಲ ನಿಮ್ಮ ಮಟ್ಟದಲ್ಲೇ ಇಂಥವು ಕ್ರೈಟೀರಿಯಾ ಯಾರ್ಯಾರು ಪೂರೈಸಿದಾರೋ ಅವ್ರಿಗೆಲ್ಲ ನೀವೇ ಕೊಡಬಹುದು? ನಿಮ್ಮ ಅಧ್ಯಕ್ಷತೆಯಲ್ಲಿ ಕೊಡಬೇಕು ಸರ್. ನೀವೇ ಸರ್. ಎಲ್ಲಿದೆ ಅಪ್ಲಿಕೇಶನ್ ಬಂದಮೇಲೆ ಸರ್ ಮನೆ ಭೇಟಿ ಮಾಡ್ತಾರೆ ಸರ್. ವಿಸಿಟ್ ಮಾಡಿ ಎಲಿಜಿಬಲ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಸಲ್ಲಿಸಬೇಕು ಎಂದಿದೆ, ಅಷ್ಟೇ ಇದೆ, ಸಲ್ಲಿಸಬೇಕು. ಬಟ್ ಅಲ್ಲಿ ಮಂಜೂರಾತಿ ಪಡಿಬೇಕೆಂದೇನೂ ಇಲ್ಲ. ನೀವು ನಮಗೆ ಇನ್ಫಾರ್ಮ್ ಮಾಡಬೇಕು. ಎಲಿಜಿಬಿಲಿಟಿ ಇದ್ದರೆ ನೀವು ಮನೆಗೆ ಹೋಗಿ ಭೇಟಿ ಮಾಡಿ ನೀವು ಅವ್ರಿಗೆಲ್ಲ ಇದು ಕೊಡಬೇಕು. ಬಡ್ಜೆಟ್ ತರಿಸ್ಕೊಂಡು ಯು ಹ್ಯಾವ್ ಟು ಯೂಸ್. ಬೇರೆ ಏನೂ ಇಲ್ಲ ಇದರಲ್ಲಿ. ತಮ್ಮದೇ DCPO ಒಂದೊಂದು ಅಧಿಕಾರಿ ಹಾಕಿ CWC ಇದೆ, 106 NGOಗಳು ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಈಗ ಎಷ್ಟೆಷ್ಟು ಜನ ಇದ್ದಾರೆ ಕುಷ್ಠರೋಗದಿಂದ ಇದಾಗಿರೋರು ಮತ್ತು ಜೈಲಿನಲ್ಲಿ ಕನ್ವಿಟ್ ಆಗಿರೋರು, ಅವ್ರ ಮಕ್ಕಳಿಗೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ತಿಳಿಸಿ ನಿಮಗೆ ಈ ಥರ 1,000 ಕೊಡ್ತಾರೆ ಅಂತ ಸ್ಪಾನ್ಸರ್ಶಿಪ್ ಸ್ಕೀಮ್ಸ್ ಇದೆ, ಇದರಲ್ಲಿ ಅರ್ಜಿ ಹಾಕಿ ಅಂತ ತಿಳಿಸ್ಬೇಕಲ್ವ ಅವ್ರಿಗೆ. ಈ ನೆಕ್ಸ್ಟ್ ಟೈಮ್ ನೀವು ಬರುವಾಗ ಟೋಟಲ್ ನಂಬರ್ ಆಫ್ ಪೀಪಲ್ ಕನ್ವಿಕ್ಟೆಡ್, ಟೋಟಲ್ ನಂಬರ್ ಆಫ್ ಲೆಪ್ರಸಿ ಪೀಪಲ್ ಅವ್ರಿಗೆಲ್ಲ ಇನ್ಫಾರ್ಮ್ ನಿಮ್ಮ ಕಡೆ ಬರುವಾಗಲೂ ಯು ಟೆಲ್ ದಮ್ ದಟ್ ಈ ಸ್ಕೀಮ್ಸ್ ಎಲ್ಲ ಇದೆ ಅಂತ ಅರ್ಜಿ ಹಾಕಕ್ಕೆ ಹೇಳಿ. ಮನೆಯಲ್ಲಿರೋರಿಗೆ ಅವ್ರು ನೋಡ್ಕೊಳ್ಳೋದೇ ಕಷ್ಟ ಆಗ್ತದೆ. ಏನೋ ಒಂದು ಸರ್ಕಾರದ ಒಂದು ಧನ ಸಹಾಯ ಸಿಕ್ಕಿದ್ರೆ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಆಗ್ತದೆ. ಈ ಥರ ಸ್ಕೀಮ್ಸ್ ಮಾಡಿದ್ರು ಯಾರು ಕೊಡೋದೇ ಇಲ್ಲ, ಸುಮ್ಮನೆ ನಾಮಕೆ ವಾಸ್ತಿಂದ ಒಂದು 10 ಜನ ಕೊಡೋದು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ವೀರನ್ಗೌಡ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ವೀರನ್ಗೌಡ, ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿ ಅಧ್ಯಕ್ಷೆ ಮಂಗಳಾ ಹೆಗಡೆ, ಸದಸ್ಯರಾದ ಫಾದರ್ ಫರ್ನಾಂಡಿಸ್, ಬಸವರಾಜ್ ಬ್ಯಾಗ್ವರ್ಡ್ ಸೇರಿದಂತೆ ಇತರರು ಇದ್ದರು. ಮಳೆ ಹಾಗೂ ನೆರೆಯಿಂದ ಬೆಳೆಗಳು ಹಾಳಾಗಿ ರೈತರು ಸಂಕಷ್ಟದಲ್ಲಿ ಕೂಡಲೇ ಪರಿಹಾರ ವಿತರಣೆಗೆ ಸರ್ಕಾರ ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಉಮಾದೇವಿ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬರ ನೆರೆಯಿಂದ ಪ್ರತಿ ವರ್ಷವೂ ಬೆಳೆ ಕಳೆದುಕೊಳ್ಳುವಂತಾಗಿದೆ. ಸರ್ಕಾರಗಳು ಬೆಳೆ ನಷ್ಟದ ಅಂದಾಜು ಮಾಡಲು ದಿನಗಳು ಕಳೆದು ಹೋಗಿ ಮತ್ತೊಂದು ಮಳೆಯಾಗುತ್ತಿದೆ. ರೈತರಿಗೆ ಬೆಳೆ ಹಾನಿ ಪರಿಹಾರ ಸಮರ್ಪಕವಾಗಿ ವಿತರಣೆಯಾಗುತ್ತಿಲ್ಲ.
ಬೆಳೆಗಳು ಮಳೆಯ ನೀರಿನಿಂದ ಕೊಳೆತು ಹೋಗಿವೆ. ನದಿ ತಟದಲ್ಲಿ ನೀರು ರಭಸಕ್ಕೆ ನೂರಾರು ಎಕರೆ ಜಮೀನು ಕೊಚ್ಚಿ ಹೋಗಿದೆ. ಕೂಡಲೇ ಸರ್ಕಾರ ಪರಿಹಾರ ವಿತರಣೆ ಮಾಡಲು ಮುಂದಾಗಬೇಕೆಂದು ಆಗ್ರಹಿಸಿದರು. ರವಿಕುಮಾರ್ CH ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ತಾಲೂಕಾ ಗೌರವಾಧ್ಯಕ್ಷ ಬಡಿಸುವ. ಈಗ ಯಾಕಂದರೆ ಎಲ್ಲ ವರ್ಷಗಳಿಂದ ಬರಗಾಲ ಆಗಿತ್ತು. ಆದರೆ ಈ ವರ್ಷ ತುಂಬ ಮಳೆಯಾಗಿದೆ. ಮಳೆರಾಯನ ಆರ್ಭಟದಿಂದ ಕೆಲವು ಗ್ರಾಮಗಳಿಗೆ ಮತ್ತು ಕೆಲವು ತಾಲೂಕುಗಳಿಗೆ ನಾವು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಜನರ ರೈತರಿಗೆ ನಾವು ಕೇಳಿದಾಗ ಇದಕ್ಕೆ ಬೆಳೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಹತ್ರ ಬಂದು ಭೇಟಿ ಕೊಟ್ಟಿದ್ರು ಅಂತ ಕೇಳಿದಾಗ ರೈತರು ನಮ್ಗೆ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ ಮತ್ತು ರಾಜಕೀಯದವರು ಕೂಡ ಬಂದಿಲ್ಲ ಅಂತೇಳಿ ನಮಗೆ ತಿಳಿಸಿದರು. ಅದಕ್ಕಾಗಿ ಇದೇ ಇಡುಕ್ನೂರು ಗ್ರಾಮದಲ್ಲಿ 2 ತಿಂಗಳಾದರೂ ಕೂಡ ಇನ್ನೂ ಅಲ್ಲಿ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಅದಕ್ಕಾಗಿ ತಕ್ಷಣ ಬೆಳೆ ಪರಿಹಾರ ಆಗಿದ್ದ ಗ್ರಾಮಗಳಿಗೆ ತಕ್ಷಣ ಪರಿಹಾರ ಕೊಡಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ರೂಪಾ ಶ್ರೀನಿವಾಸ್ ನಾಯಕ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಬೆಳೆ ಹಾನಿ ನಷ್ಟ ಅಂದಾಜು ಮಾಡುವ ಪ್ರಕ್ರಿಯೆ ನಡೆದಿಲ್ಲ. ರೈತರು ಬೆಳೆ ಕಳೆದುಕೊಂಡರೂ ದಾಖಲಿಸುತ್ತಿಲ್ಲ. ಜಿಲ್ಲಾಡಳಿತ ಕೂಡಲೇ ಸಮರ್ಪಕ ಬೆಳೆ ಹಾನಿ ಸಮೀಕ್ಷೆ ಸೂಚಿಸಬೇಕೆಂದರು. ಮಸ್ಕಿ ಹಳ್ಳದಲ್ಲಿ ಚೆನ್ನಬಸವ ಎಂಬ ಯುವಕ ಕೊಚ್ಚಿ ಹೋಗಿದ್ದರೂ ಪತ್ತೆ ಮಾಡುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ. ಏಕಾಏಕಿ ಹಳ್ಳಕ್ಕೆ ನೀರು ಹರಿಸಿದ್ದರಿಂದ ಚೆನ್ನಬಸವ ಕೊಚ್ಚಿ ಹೋಗಲು ಕಾರಣವಾಗಿದೆ. ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದರು. ಹಳ್ಳಕ್ಕೆ ನೀರು ಹರಿಸುವ ಕುರಿತು ಯಾವುದೇ ಮುನ್ಸೂಚನೆ ನೀಡದೇ ಇರುವುದೇ ಘಟನೆಗೆ ಕಾರಣವಾಗಿದೆ. ಕರ್ನಾಟಕ ನೀರಾವರಿ ನಿಗಮ, ಪೊಲೀಸರು ಹಾಗೂ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳು ಯಾವುದೇ ಮುನ್ನೆಚ್ಚರಿಕೆ ವಹಿಸಿಲ್ಲ. ಕೂಡಲೇ ಚೆನ್ನಬಸವ ಕುಟುಂಬ ಸಂಕಷ್ಟದಲ್ಲಿ ಪರಿಹಾರ ವಿತರಣೆಗೆ ಮುಂದಾಗಬೇಕೆಂದರು. ನಾವು ರೀಸೆಂಟ್ಲಿ ಅಂದರೆ 1 ವೀಕ್ ಆಯಿತು. 1 ವೀಕ್ನಿಂದ ಕಂಟಿನ್ಯೂಸ್ ನಾವು ಡೈಲಿ ವಿಲೇಜಸ್ಗಳಿಗೆ, ಹಳ್ಳಿಗಳಲ್ಲಿ ಮತ್ತು ಪಟ್ಟಣ ನಗರ ಪ್ರದೇಶದಲ್ಲಿ ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದೀವಿ. ನಾವು ನೋಡ್ಬೋದು, ಎಲ್ಲ ಬೆಳೆ ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು ಮತ್ತು ಭತ್ತ ಆಗಿರ್ಬೋದು ಕಂಪ್ಲೀಟ್ಲಿ ನೆಲಸಮ ಆಗಿದೆ. 100% ಲಾಸ್ ಆಗಿದೆ. ನಾವೇ ಸ್ವತಃ ಭೇಟಿ ಕೊಟ್ಟಿದ್ದೀವಿ. ಅದಕ್ಕೆಲ್ಲ ದಾಖಲೆಗಳು ಕೂಡ ನಾವು ಇಟ್ಕೊಂಡಿದ್ದೀವಿ. ನಾವು ಅಲ್ಲಿ ಹೋಗಿ ಕೇಳಿದಾಗ ಪ್ರತಿಯೊಬ್ಬ ರೈತ ಕೂಡ ಹೇಳೋ ಮಾತು ಒಂದೇ, ಮೇಡಮ್ ಯಾರು ಬಂದಿಲ್ಲ, ಯಾರು ಸಮೀಕ್ಷೆ ಕೂಡ ಮಾಡ್ತಾ ಇಲ್ಲ. ನಾನು ಇಲ್ಲಿ ಅಧಿಕಾರಿಗಳಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ, ಯಾಕೆ ನೀವು ಸಮೀಕ್ಷೆಗಳು ಮಾಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ನೀವು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಒಂದು ಆತರ ಕೇಳಿದ್ರೆ ಒಬ್ಬ ರೈತ ಆನ್ಸರ್ ಕೊಟ್ಟ ನಮಗೆ, ಮೇಡಮ್ ಅವ್ರು ಏನು ಬರೋದಿಲ್ಲ, ಬರ್ರಿ ಅಂತ ಕೇಳಿದ್ರೆ ಯಾಕೆ ಬರಬೇಕು, ನೀವ್ಯಾರು ಅದನ್ನು ಕೇಳಕ್ಕಂತ ಕೇಳ್ತಾರೆ ಅಂತ. ಅಂದ್ರೆ ಇಷ್ಟು ಬೇಜವಾಬ್ದಾರಿತನ ನಿಮ್ಗೆ ಯಾಕೆ ಅಂತ ನಾನು ಇಲ್ಲಿ ಪ್ರಶ್ನೆ ಮಾಡ್ತೀನಿ. ಜೊತೆಗೆ ನಿನ್ನೆ ನಾವು ಮಸ್ಕಿ ಪಟ್ಟಣಕ್ಕೆ ಹೋಗಿದ್ವಿ. ಮಸ್ಕಿ ಪಟ್ಟಣದಲ್ಲಿ ರೀಸೆಂಟ್ಲಿ 1 ವೀಕ್ ಬ್ಯಾಕ್ ನಡೆದಿದ್ದ ಘಟನೆ ಇದು. ನಿಮ್ಗೆಲ್ಲರಿಗೂ ಗೊತ್ತಿದೆ. ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾನೆ ಒಬ್ಬ ಚೆನ್ನಬಸವ ಎಂಬ ಯುವಕ, ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾನೆ. ಇದಕ್ಕೆ ಅವ್ರ ಫ್ಯಾಮಿಲಿಗೆ ನಿನ್ನೆ ನಾವು ಭೇಟಿ ಕೊಟ್ವಿ. ಫ್ಯಾಮಿಲಿ ಪರಿಸ್ಥಿತಿ ನೋಡಿದ್ರೆ ಎಂಥದ್ದು ಕೂಡ ಕರುಚೂರು ಅನ್ನತ್ತೆ ಅಂಥ ಪರಿಸ್ಥಿತಿ. ಆ ಮನೆಯಲ್ಲಿ ಇರೋದು ಒಬ್ಬನೇ ಮಗ. ಆ ಮನೇಲಿ ಒಬ್ಬನೇ ಮಗ. ಅವ್ರ ಹೆಂಡತಿ ಕೂಡ ಅವ್ರು ತುಂಬಾ ಚಿಕ್ಕ ವಯಸ್ಸಿನವರು, ಮಗು 1.5 ವರ್ಷದ ಮಗು ಇದೆ. ಅಲ್ಲಿ ಪರಿಸ್ಥಿತಿ ಏನಂತಂದ್ರೆ ಆ ಮಗು, ಅವ್ರ ಹೆಂಡತಿ ಇನ್ನೂ ಬಾಡಿ ಕೂಡ ಸಿಕ್ಕಿಲ್ಲ ಅಂತ ಫ್ಯಾಮಿಲಿ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು? ಯಾವುದೇ ಒಂದು ಇಂಟಿಮೇಷನ್ ಇಲ್ಲದೆ KNL ಅವರು ಯಾವ ತರ ನೀರು ಬಿಡ್ತೀರಾ ನೀವು? ಅಂದ್ರೆ ನೀವು ಯಾವುದೇ ಪೊಲೀಸ್ ಅವರು ಭದ್ರತೆ ಇಲ್ಲ, ಏನು ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ನೀವು ಯಾವ ತರ ನೀವು ಇದನ್ನ ಏನು ಕ್ರಮ ಕೂಡ ಕೈಗೊಂಡಿಲ್ಲ ನೀವು. ADC ಮತ್ತೆ ತಹಸೀಲ್ದಾರ್ ಜೊತೆಗೂ ಕೂಡ ನಾವು ಮಾತಾಡಿದ್ವಿ. ಸರ್ ಏನ್ ಸರ್ ಇನ್ನೂ ಅವ್ರಿಗೇನು ಅವ್ರಿಗೆ ಪರಿಹಾರ ಕೂಡ ಸಿಕ್ಕಿಲ್ಲ, ಪರಿಹಾರ ಹೋಗ್ಲಿರಿ, ಅವ್ರಿಗೆ ಸಮಾಧಾನದ ಮಾತು ಕೂಡ ಇಲ್ಲ, ಯಾವುದೇ ಒಂದು ಅಧಿಕಾರಿಗಳ ಮೇಲೆ ನೀವು ಆಕ್ಷನ್ ಕೂಡ ತಗೊಂಡಿಲ್ಲ. ಸೊ ಇಷ್ಟು ಬೇಜವಾಬ್ದಾರಿತನ ಆಕ್ಷನ್ ತಗೊಳ್ಳಾರ್ದಂಥದ್ದು ಏನ್ ನಿಮ್ಗೆ ಅಷ್ಟೊಂದು ಈಸಿ ನಾನು ಜನಗಳಂತಂದ್ರೆ? ಅದೇ ಆ ಪರ್ಸನ್, ಒಬ್ಬ ಮನುಷ್ಯನ ಬದಲಾಗಿ ಬೇರೆ ಒಬ್ಬ ರಾಜಕಾರಣಿ ಮಗನೋ ಅಥವಾ ಶ್ರೀಮಂತನ ಮಗ ಆಗಿದ್ರೆ ಇಷ್ಟೊತ್ತಿಗೆ ನೀವು ಬಾಡಿ ಸಿಕ್ತಿತ್ತು, ಅಥವಾ ನೀವೇನೋ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತಿರ್ಲಿಲ್ವೋ? ಸೊ ತುಂಬಾನೇ ಬೇಜಾರಂತ ಅನ್ಸುತ್ತೆ ಆ ಪರಿಸ್ಥಿತಿ ನಮಗಲ್ಲಿ ನೋಡಿದಾಗ. ನಾನು ಕೂಡ ಅಲ್ಲಿ ತಹಸೀಲ್ದಾರ್ ಸರ್ ಅವ್ರಿಗೆ ಮಾತಾಡಿದ್ವಿ. DC ಸರ್ ಅವರಿಗೆ ನಾವು ಇವತ್ತು ಒತ್ತಾಯಿಸ್ತಾ ಇದ್ದೀವಿ, ಅದಕ್ಕೆ ನೀವು ಇಮಿಡಿಯೇಟ್ ಆಗಿ ಅವ್ರನ್ನ KNL ಅವರ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು. ಯಾವುದೇ ಒಂದು ಇಂಟಿಮೇಷನ್ ಇಲ್ಲದೆ ನೀವು ನೀರು ಯಾವ ತರ ಬಿಟ್ರಿ ಅಲ್ಲಿ. ಮತ್ತೆ ಆಮೇಲೆ ಇನ್ನೊಂದು ಸರ್ ಆಲ್ರೆಡಿ ಎಲ್ಲ ಸರ್ ADC ಅವರು ಮಾತಾಡಿದ್ದಾರೆ ಸರ್, ಮೀಡಿಯಾದಲ್ಲಿ ಇದೆ ಸರ್ ಆಗಿರೋದು. ಅದು ಕ್ಲಿಯಾರಿಟಿ ಇದೆ. ಯಾಕಂತಂದ್ರೆ ಅಲ್ಲಿ ಬೇಜವಾಬ್ದಾರಿತನ ಇಲ್ಲ ಅಂತಂದ್ರೆ ಅಲ್ಲಿ ಪೊಲೀಸ್ ಅವರು ಭದ್ರತೆ ಇರಬೇಕು, ಅಷ್ಟೊಂದು ಸೆಕ್ಯೂರಿಟಿ ಕೊಡ್ಲೇಬೇಕು ಅವರು. ಹಂಗೆ ಹೆಂಗ್ ಹೋಗ್ತಾರೆ ಅವರು? ನೀವು ಹೇಳೋ ಪ್ರಕಾರ ಅಲ್ಲಿ ನೀರು ಎಷ್ಟು ಪ್ರವಾಹ ಇದೆ ನೀವು ನೋಡಿದಿರ ಸರ್? ಇವಾಗ ನಿನ್ನೆ ಹೋದಾಗ ನೋಡಿದಾಗ ಅಲ್ಲಿ ಏನೇನೂ ಇಲ್ಲ ಸರ್. ಅದು ನಾರ್ಮಲ್ ಪ್ಲೇಸ್ ಇದೆ. ನೀವು ಅಷ್ಟು ನೀರು ಏಕಾಏಕಿ ದಿಢೀರಂತ ಆತರ ನೀವು ಅದು ವಿಡಿಯೋದಲ್ಲಿ ಕೂಡ ನೋಡ್ಬೋದು. ಆ ಮನುಷ್ಯ ಅವರಿಂದಾಗ ಅಷ್ಟು ಪ್ರವಾಹ ಬಂದಿಲ್ಲ. ಆಮೇಲೆ ನೋಡ್ತಾ ನೋಡ್ತಾನೆ ಇಷ್ಟು ಫಾಸ್ಟ್ ಆಗಿದೆ ಅಂದ್ರೆ ನೀವು ಏನು ಇಂಟಿಮೇಷನ್ ಇಲ್ಲದೆ ಹೆಂಗ್ ಮಾಡ್ತೀರಾ ಸರ್?
ನೀವು ಸೆಕ್ಯೂರಿಟಿ ಇದೆ ಅಂತ ಹೇಳ್ತಾ ಇದ್ರೆ ಅಂದ್ರೆ ಪೊಲೀಸ್ ಅವ್ರು ಎಲ್ಲಿದ್ರು, ಹೆಂಗ್ ಬಿಟ್ರು ಅವ್ರು ಇಬ್ಬರು ಪರ್ಸನ್ ಹೆಂಗ್ ಬಿಟ್ರು ಅಲ್ಲಿ ಒಳಗಡೆ, ಹೆಂಗ್ ಹೋದ್ರು ಅವರು? ಈಗ ಮತ್ತೆ ಇಲ್ಲಿ ಹೋಗ್ತಾ ಇದಾರೆ ಅಂತ ಗೊತ್ತಿದ್ರೆ ಅಲ್ಲಿ ಸೆಕ್ಯೂರಿಟಿ ನೀವು ಕೊಡಲೇಬೇಕು. ಈಗ ನೀವು ನಾನು ಹೇಳೋದು ಏನಂತಂದ್ರೆ ನೀವು ಆಕ್ಷನ್ ತಗೊಳ್ಳಿ ಮತ್ತು ಇಮಿಡಿಯೇಟ್ ಅವ್ರಿಗೆ ಪರಿಹಾರ ಬೇಕು. ಬಾಡಿ ಸಿಕ್ಕ ಮೇಲೆ ಪರಿಹಾರ ಬರುತ್ತೆ, ಅದು ನಮಗೂ ಗೊತ್ತಿದೆ, ಅಷ್ಟು ನಾಲೆಜ್, ಮಿನಿಮಮ್ ನಾಲೆಜ್ ನಮಗಿದೆ. ಬಾಡಿ ಸಿಕ್ಕ ಮೇಲೆ ಪರಿಹಾರ ಘೋಷಣೆ ಆಗುತ್ತೆ. ಬಟ್ ಬಾಡಿ ಬೇಗ ಸಿಗಬೇಕು, ಅವ್ರ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಬೇಕು, ಆ ಹೆಣ್ಮಕ್ಳಿಗೆ ಕೂಡ ಒಂದು ಸೆಕ್ಯೂರಿಟಿ ಬೇಕು. ಯಾಕಂತಂದ್ರೆ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಆ ಮನೇಲಿ ಇರುವುದು ಆ ಗಂಡ್ಮಗ ಮಾತ್ರ. ಅವ್ರ ಮನೇಲಿ 4 ಜನ ಹೆಣ್ಮಕ್ಳು ಇದ್ದಾರೆ, ವೈಫ್ ಇದ್ದಾರೆ, ಚಿಕ್ಕ ಮಗು ಇದೆ. ಸೊ ಇದು ಅಲ್ಲಿ ನಾವು ಒಬ್ಬ ಹೆಣ್ಣಾಗಿ, ಒಬ್ಬ ಸಾಮಾಜಿಕ ಪ್ರಜೆಯಾಗಿ. ಈ ಸಂದರ್ಭದಲ್ಲಿ ರೇಖಾ, ಮಲ್ಲಿಕಾರ್ಜುನ, ರವಿಕುಮಾರ್ ಬಡೇಸ ಉಪಸ್ಥಿತರಿದ್ದರು. ಈಗ ಜಾಹೀರಾತು. GP ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. 0 ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುಯಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Fair beside SLV Hotel, Station Road, Raichur. AMS Computers Sales and Service. 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, ಬಿಲ್ಲಿಂಗ್ machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸುಗಳು BA ಮತ್ತು BCom. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ PUCಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ ನಂಬರ್
9986453546 8660336100. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು. DMLT ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DHI ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, DOTT ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, DDT ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, DMIT ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, MRI, ಎಕ್ಸ್-ರೇ, USG, DXA ಸ್ಕ್ಯಾನ್ ಎಕ್ಸೆಟ್ರಾ. SSLC PUC ಪಾಸಾದ OBC, SC, ST ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು DMLT ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT ಡಿಪ್ಲೊಮಾ ಇನ್ ಎಕ್ಸ್-ರೇ ಟೆಕ್ನಿಷಿಯನ್ ಕೋರ್ಸಸ್, DHI ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOT ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು, ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. एम्पायर शूटिंग, शर्टिंग, टाइलरिंग. शादी की शॉपिंग हुई नहीं? हैदराबाद, बम्बई जाना बल्कि सोच रहा हूँ मैं. हैदराबाद बॉम्बे क्या जाते में? यहाँ हैदराबाद ही सब रायचूर में है. वो कैसा? वो ऐसा. देखो सलमान, ये एम्पायर शोरूम में शादी के सूट बूट, लखनवी शेरवानी, जोधपुरी, सफारी, इसके अलावा भी रोज पहनने के पैंट शर्ट रीजनेबल दामों में स्टिचिंग के साथ मिलते. लेते हुए डालते हुए जान आता उसको. अगर ऐसा है तो इन पुतलों में जान क्यों नहीं है? अरे ये क्या राज है बादशाह भाई? ये राज नहीं मासूम भाई, ये हमराज है. हमराज टेक्सटाइल एंड टेलर्स, अपोजिट महाराष्ट्र बैंक, करीब गांधी चौक, रायचूर. ಮತ್ತೊಮ್ಮೆ ರಾಯಚೂರು ವಾರ್ತೆಗಳಿಗೆ ಸ್ವಾಗತ.
ಮಾನ್ವಿ ತಹಸೀಲ್ದಾರ್ ಅಮರೇಶ್ ಬಿರಾದಾರ್ ಇವರು ಸಿಬ್ಬಂದಿಗೆ ನೀಡಿರುವ ಲೈಂಗಿಕ ಪ್ರಕರಣವನ್ನು ತ್ವರಿತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳದೆ ಜಿಲ್ಲಾಡಳಿತ ವಿಳಂಬ ಧೋರಣೆ ಅನುಸರಿಸುತ್ತಿದ್ದು ರಕ್ಷಣೆ ಮಾಡಲಾಗುತ್ತಿದೆ ಎಂದು ಅಸ್ಪೃಶ್ಯ ಮಹಾಸಭಾ ಮುಖಂಡ ಕೆಪಿ ಅನಿಲ್ ಕುಮಾರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತಹಸೀಲ್ದಾರ್ ಅಮರೇಶ್ ಎಸ್ಎಂಎಸ್, ವಾಟ್ಸ್ಆಪ್ ಮೂಲಕ ಸಂದೇಶಗಳನ್ನು ನೀಡಿ ಕಳೆದ 10 ತಿಂಗಳಿನಿಂದ ಕಿರುಕುಳ ನೀಡುತ್ತಾ ಬಂದಿದ್ದಾರೆ. ಮಹಿಳಾ ಸಿಬ್ಬಂದಿ ಮಾನ್ವಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೂ ದೂರು ಸ್ವೀಕರಿಸಿಲ್ಲ. ಮಹಿಳಾ ಲೈಂಗಿಕ ತಡೆ ಸಮಿತಿಗೆ ದೂರು ನೀಡಿ 1 ತಿಂಗಳು ಗತಿಸಿದರೂ ಯಾವುದೇ ಕ್ರಮವಾಗುತ್ತಿಲ್ಲ. ಸಮಿತಿ ಅಧ್ಯಕ್ಷರಾದ ಆರ್ ಇಂದಿರಾ ಇವರು ಸಿಬ್ಬಂದಿಗಳಿಗೆ ನೋಟಿಸ್ ನೀಡಿ ದೂರುದಾರರ ವಿಚಾರಣೆ ನಡೆಸಿದ್ದಾರೆ. ಆದರೆ ಜಿಲ್ಲಾಡಳಿತ ತ್ವರಿತ ಕ್ರಮ ಕೈಗೊಳ್ಳದೇ ಇರುವುದರಿಂದ ರಕ್ಷಣೆ ಮಾಡುತ್ತಿರುವ ಅನುಮಾನ ಮೂಡುವಂತಾಗಿದೆ. ವಾಸವಿ ಇವರಿಗೆ ಸುಮಾರು ಒಂದು 10 ತಿಂಗಳಿಂದ ನಿರಂತರವಾಗಿ ಮೆಸೇಜು, ವಾಟ್ಸಪ್ಪು ಇವುಗಳ ಮೂಲಕ ಆಕೆಗೆ ಲೈಂಗಿಕ ಕಿರುಕುಳ ಕೊಡ್ತಿರೋದನ್ನು ಸುಮಾರು 10 ತಿಂಗಳು ಸಹಿಸಿಕೊಂಡು ಎಷ್ಟೋ ಸಲ ನನ್ನ ತಂಟೆಗೆ ಬರಬೇಡ ಅಂತ ಏನೇನೋ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಒಂದು ಅಮರೇಶ್ ಬಿರಾದಾರ್ ಅವರ ಒಂದು ಕಿರುಕುಳ ನಿರಂತರವಾಗಿ ಸಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರು 21/9 ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೊಡ್ತಾರೆ. ಆ ದೂರನ್ನ ಅವರು FIR ಮಾಡಲಾರ್ದೇ ಇದು ಜಿಲ್ಲಾಧಿಕಾರಿಗಳ ಅನುಮತಿ ಬೇಕು, ಈಗಾಗಲೇ ಈ ಥರ ಕೆಲಸ ಮಾಡುವಂಥ ಒಂದು ಮಹಿಳೆಯರು ಕೆಲಸ ಮಾಡುವಂಥ ಒಂದು ಪ್ರದೇಶದಲ್ಲಿ ಏನೇ ರೀತಿ ಲೈಂಗಿಕ ಕಿರುಕುಳ ಆದರೆ ಜಿಲ್ಲಾ ಮಟ್ಟದಲ್ಲಿ ಅದರದೊಂದು ಸಮಿತಿ ಇದೆ. ಆ ಸಮಿತಿಯಲ್ಲಿ ನೀವು ಫಸ್ಟು ದೂರು ದಾಖಲಿಸಬೇಕು. ಅವರ ವರದಿ ನಮ್ಗೆ ಕೊಟ್ಟ ನಂತರ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ಕೊ ಅನ್ನುವಂಥ ಒಂದು ಮಾತನ್ನು ಹೇಳಿದ ನಂತರ ಈಗಾಗಲೇ ಈ ಆ್ಯಕ್ಟು 2013ರಲ್ಲಿ ಬಂದಿದೆ. ಬಟ್ ಅನೇಕ ಕಡೆಗಳಲ್ಲಿ ಆ ಆ್ಯಕ್ಟನ್ನು ಬದಿಗಿರಿಸಿ ಅನೇಕ ಈ ಥರ ಘಟನೆಗಳಲ್ಲಿ ನೇರವಾಗಿ ಪೊಲೀಸರೇ ದೂರು ದಾಖಲಿಸಿಕೊಂಡಿರುವಂಥ ಅನೇಕ ಘಟನೆಗಳು ಇದೆ. ಆದರೂ ಅವರು 21ಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ 22ಕ್ಕೆ ಜಿಲ್ಲಾಧಿಕಾರಿಗಳಿಗೆ ಆ ದೂರನ್ನು ಕೊಡ್ತಾರೆ. ಅದಾದ ನಂತರ ಅದು ಈ ಒಂದು ರಾಯಚೂರು ಜಿಲ್ಲಾ ಲೈಂಗಿಕ ನಿಯಂತ್ರಣ ಒಂದು ಸಮಿತಿ ಮುಂದೆ, ನಿರ್ವಹಣಾ ಸಮಿತಿ ಮುಂದೆ ಅದು ಹೋಗ್ತದೆ. ಅದಕ್ಕೆ ದೇವದುರ್ಗದ BO ಅವರು ಇಂದಿರಾ ಮೇಡಮ್ ಹೋಗ್ತಾರೆ. ಅಂದರೆ ಅಮರೇಶ್ ಬಿರಾದಾರ್ ನೀಡಿರುವ ಕಿರುಕುಳ ಕುರಿತು ಸಿಡಿ ರೂಪದಲ್ಲಿ ಸಾಕ್ಷ್ಯಗಳನ್ನು ಒದಗಿಸಿದ್ದರೂ ತನಿಖೆ ವಿಳಂಬವಾಗುತ್ತಿದೆ. ಮಾನ್ವಿ ಜನಪರ ಸಂಘಟನೆಗಳು ಮಾನ್ವಿಯಿಂದ ಪಾದಯಾತ್ರೆ ಕೈಗೊಂಡಿದ್ದು ನಾಳೆ ನಗರಕ್ಕೆ ಆಗಮಿಸಲಿದೆ. ಜಿಲ್ಲಾಧಿಕಾರಿಗಳು ಸ್ಪಷ್ಟ ಕ್ರಮದ ಭರವಸೆ ನೀಡುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದರು. ಇಷ್ಟಾದ ಮೇಲೆ ಈಗ ಕನಿಷ್ಠ 1 ತಿಂಗಳು ಗತಿಸಿದೆ. ಬಟ್ ಇದುವರೆಗೆ ಆ ಒಂದು ಸಮಿತಿಯಿಂದ ಸಮರ್ಪಕವಾದಂಥ ವರದಿಯನ್ನು ಇದುವರೆಗೂ ಬಂದಿಲ್ಲ. ಹಾಗಾಗಿ ಈ ವಿಳಂಬ ರೀತಿಯಿಂದ ಇವತ್ತೇನಾಗ್ತಾ ಇದೆ, ಅವರು ಅಮರೇಶ್ ಬಿರಾದಾರ್ ಅವರು ಮತ್ತು ಅವರ ಸಂಬಂಧಿಕರು ಅಲ್ಲಿರುವಂಥ ಮಾನವೀಯ ವೀರಭದ್ರಪ್ಪ ಆಂಧ್ರ ಅನ್ನುವಂಥವರು ಇವರು ಅವ್ರ ಮೇಲೆ ಒತ್ತಡ ಹಾಕುವ ಮೂಲಕ ಈ ದೂರನ್ನು ಹಿಂಪಡೆಯುವಂಥ ಒಂದು ಶೆಡ್ ಅಂತ ರೂಪಿಸಿದ್ದಾರೆ. ಆದರೂ ಅದು ಯಾವುದಕ್ಕೂ ಕಿವಿಗೊಡದವರು ಇದನ್ನು ಅವ್ರ ಮೇಲೆ ತಪ್ಪಿತಸ್ಥರು ಏನಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕನ್ನುವಂಥ ಒಂದು ಹೋರಾಟವನ್ನು ಅವರು ಮುಂದುವರಿಸಿದ್ದಾರೆ. ಮೊನ್ನೆ ಶುಕ್ರವಾರ ಒಂದು 5 ಜನರಿಗೆ ಆ ಕಚೇರಿಯಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಮೊದಲು ಇವರು ವಾಸವಿ ಅವರು ಮತ್ತು ಅಮರೇಶ್ ಅವರಿಗೆ ನೋಟಿಸು ಕೊಡಲಾಗಿತ್ತು. ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ತದನಂತರ ಇನ್ನು 5 ಜನರಿಗೆ ಆ ಕಚೇರಿಯ ಒಂದು ಸಿಬ್ಬಂದಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಅದರಲ್ಲಿ 4 ಜನ ಗಂಡು ಮಕ್ಕಳಿದ್ದಾರೆ. ಅವರು ತಹಸೀಲ್ದಾರ್ ಅವರು ಅವರ ಹೆಡ್ ಬಾಸ್. ಹಂಗಾಗಿ ಅವರ ವಿರುದ್ಧ ಇವರು ಸಾಕ್ಷಿಗಳನ್ನು ನೀಡ್ತಾರೆ ಅನ್ನೋದಕ್ಕೆ ಭಾಳ ಕಷ್ಟ ಆಗ್ತದೆ. ಮತ್ತು ಇಲ್ಲಿರುವಂಥದ್ದು ಕೇವಲ ವಾಟ್ಸಪ್ಪು ಮೆಸೇಜ್ಗಳ ಮೂಲಕ, ಫೋನ್ ರೆಕಾರ್ಡಿಂಗ್ ಮೂಲಕ ಇರೋದರಿಂದ ಇದಕ್ಕೆ ಅಷ್ಟೊಂದು ವಿಳಂಬ ಮಾಡಿ ಈ ರೀತಿ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ಅಗತ್ಯತೆ ಕೂಡ ಇಲ್ಲಿ ಇರೋದಿಲ್ಲ. ಯಾಕಂದರೆ ಅದನ್ನು CD ರೂಪದಲ್ಲಿ, ಪೆನ್ಡ್ರೈವ್ ರೂಪದಲ್ಲಿ ಆ ಒಂದು ಸಮಿತಿಗೆ ಈಗಾಗಲೇ ಸಲ್ಲಿಸಿ 1 ತಿಂಗಳಾಗಿದೆ. ಈ ವಿಳಂಬದವರೆಗೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಜಿಲ್ಲಾಡಳಿತವೇ ನಿಂತಿದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮಾನವೀಯ ಎಲ್ಲ ಜನಪರ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಶೀಘ್ರ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು. ಮತ್ತು ಈಗ
ನಾಳೆ ಮಾನವಿಯಿಂದ ಈ ವಿಳಂಬದ ಈಗ ಪೊಲೀಸರು ಕೇಳಿದ್ರೆ ಎಲ್ಲ ಮುಗಿದ್ರೆ ನೀವು ಯಾಕೆ ಒದ್ದಾಡಕತ್ತೀರಿ ಅನ್ನುವಂಥ ಸುಮ್ಮನೆ ತಪ್ಪು ದಾರಿ ಇರುವಂಥ ಮಿಸ್ಗೈಡ್ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಮುಂದುವರಿಸಿದ್ದಾರೆ. ಅವರು ಕೂಡ ನಿನ್ನೆ ಪತ್ರಿಕೆ ಹೇಳಿಕೆಯಲ್ಲಿ ನಾನು ಇದರಿಂದ ಯಾವುದೇ ಹಿಂದೆ ಸರಿಯಿಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ನಿಷ್ಪಕ್ಷವಾಗಿ ತನಿಖೆ ಕೈಗೊಂಡು ಇಷ್ಟೊತ್ತಿಗೆ ಅವ್ರ ಮೇಲೆ ದೂರು ದಾಖಲಿಸುವಂಥ ಒಂದು ಪ್ರಯತ್ನ ಖಂಡಿತ ಆಗಬೇಕಾಗಿತ್ತು, ಅದು ಆಗಿಲ್ಲ. ಹಂಗಾಗಿ ನಾಳೆ ಮಾನವಿಯಿಂದ ಎಲ್ಲ ನಮ್ಮ ಜನಪರ ಸಂಘಟನೆಗಳು ಒಂದು ಪಾದಯಾತ್ರೆ ಮೂಲಕ ನಾಳೆ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, ವಿಶ್ವನಾಥ್ ಪಟ್ಟಿ, ಮಹೇಶ್ ಕುಮಾರ್, ರಾಘವೇಂದ್ರ ಬೋರಡಿ, ಕುಮಾರ್, ಬಸವರಾಜ್, ಶಿವಶಂಕರ್, ಬಸವರಾಜ್ ಉಪಸ್ಥಿತರಿದ್ದರು. ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ಪಾಲಿಶ್ ಮಾಡಿ ಅಕ್ರಮ ಸಾಗಾಣಿಕೆಯಲ್ಲಿ ತೊಡಗಿರುವ ಮಾನವಿ ವೀರಭದ್ರಪ್ಪ ಆಲ್ದಾಳ್ ಮತ್ತು ಆತನ ಹಿಂಬಾಲಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕನ್ನಡಿಗರ ರಕ್ಷಣಾ ಘಟಕದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಪಡಿತರದಾರರಿಗೆ ತಲುಪಿಸುವ ಸರ್ಕಾರ ರೂಪಿಸಿರುವ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆ ಅನೇಕ ದಿನಗಳಿಂದ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ರಾಜಕೀಯ ಬೆಂಬಲದಿಂದ ಅಕ್ರಮವಾಗಿ ಆಲ್ದಳ ವೀರಭದ್ರಪ್ಪ ಇವರ 2 ರೈಸ್ ಮಿಲ್ಗಳ ಮೂಲಕ ಸಾಗಾಣಿಕೆ ಮಾಡಲಾಗುತ್ತಿದೆ. ರಾಜಾರೋಷವಾಗಿ ಅಕ್ರಮ ಅಕ್ಕಿ ಸಾಗಾಣಿಕೆ ನಡೆಯುತ್ತಿದೆ. ಜಿಲ್ಲೆಯ ಕೆಲ ಹಿಂಬಾಲಕರು, ಆಹಾರ ಇಲಾಖೆ ಅಧಿಕಾರಿಗಳು ಸಹಭಾಗಿಯಾಗಿದ್ದಾರೆ. ಸರ್ಕಾರದಿಂದ ಯಾವುದೇ ಆಹಾರ ಸರಬರಾಜು ಸಾಗಾಣಿಕೆ ಟೆಂಡರ್ ಪಡೆಯದೇ ಇದ್ದರೂ ನ್ಯಾಯಬೆಲೆ ಅಂಗಡಿ ಲಾರಿಗಳ ಮೂಲಕ ರೈಸ್ ಮಿಲ್ಗಳಿಗೆ ಸಾಗಿಸಲಾಗುತ್ತಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಅಕ್ರಮ ದಂಧೆ ನಡೆಸುತ್ತಿರುವ ವ್ಯವಸ್ಥಿತ ಜಾಲ ಕಾರ್ಯನಿರ್ವಹಿಸುತ್ತಿದೆ. ಕೂಡಲೇ ಜಿಲ್ಲಾ ಪೊಲೀಸರು ಅಕ್ರಮ ಅನ್ನಭಾಗ್ಯ ಅಕ್ಕಿ ಸಾಗಾಣಿಕೆ ತಡೆಯಲು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆ ಹೈದರಾಬಾದ್ ಕರ್ನಾಟಕ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಗೌಡ, ಕನ್ನಡಿಗರ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷ ಇಮ್ರಾನ್ ಬಡೆಸಾಬ್, ಟಿಪ್ಪು ಸುಲ್ತಾನ್ ಲೆಜೆಂಡ್ ಸಂಘಟನೆ ರಾಜ್ಯಾಧ್ಯಕ್ಷ ಸೈಯದ್ ರಶೀದ್, ಅಂಬೇಡ್ಕರ್ ದಲಿತ ಸೇವಾ ಘಟಕದ ಜಿಲ್ಲಾಧ್ಯಕ್ಷ ಇ ನರಸಿಂಹ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಇಳಿಕೆಯಾಗುತ್ತಿದೆ. 25 ಪ್ರಕರಣಗಳು ವರದಿಯಾಗಿವೆ. ರಾಯಚೂರು 5, ಸಿಂಧನೂರು 3, ಮಾನ್ವಿ 2, ದೇವದುರ್ಗ 11 ಮತ್ತು ಲಿಂಗಸೂರು 4 ಪ್ರಕರಣಗಳು ಪತ್ತೆಯಾಗಿವೆ. 1146 ಜನರ ಪರೀಕ್ಷೆ ಮಾಡಲಾಗಿದ್ದು 1121 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದ ಸಿಯಾತಲಾಬ್ ನಗರಸಭೆ ಸದಸ್ಯ ರೇಣುಕಮ್ಮ ಭೀಮರಾಯ, ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿದ ಜಿಲ್ಲಾಧಿಕಾರಿ, ಹೋರಾಟಕ್ಕೆ ಸಂದ ಜಯ. ರವೀಂದ್ರನಾಥ್ ಪಟ್ಟಿ. ಎಚ್ಐವಿ ಕುಷ್ಠರೋಗ ಪೀಡಿತ ಮಕ್ಕಳ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ಡಿಸಿ ವೆಂಕಟೇಶ್ ಕುಮಾರ್ ಸೂಚನೆ. ಬೆಳೆ ಪರಿಹಾರ ನೀಡುವಲ್ಲಿ ಸರ್ಕಾರ ನಿರ್ಲಕ್ಷ್ಯ, ಆರ್ಥಿಕ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ವಿತರಿಸಲು ಉಮಾದೇವಿ ನಾಯಕ್ ಆಗ್ರಹ. ಮಾನ್ವಿ ತಹಸೀಲ್ದಾರ್ ಅಮರೇಶ್ ಬಿರಾದರ್ ಲೈಂಗಿಕ ಕಿರುಕುಳ, ಕ್ರಮ ಕೈಗೊಳ್ಳದೆ ಜಿಲ್ಲಾಡಳಿತದಿಂದ ರಕ್ಷಣೆ, ಕೆಪಿ ಅನಿಲ್ ಕುಮಾರ್ ಆರೋಪ. ಮಾನ್ವಿ ವೀರಭದ್ರಪ್ಪ ಆಲ್ದಾಳ್ ಅಕ್ರಮ ಅನ್ನಭಾಗ್ಯ ಯೋಜನೆ ಸಾಗಣೆ, ಕಾನೂನು ಕ್ರಮಕ್ಕೆ ಕನ್ನಡಿಗರ ರಕ್ಷಣಾ ಸಂಘ ಒತ್ತಾಯ. ಮತ್ತು ಕೊರೋನಾ ಇಳಿಮುಖ, 25 ಜನರಲ್ಲಿ ಸೋಂಕು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ರಾಯಚೂರು ವಾರ್ತೆಗಳನ್ನು ಪ್ರಾಯಿಸಿದವರು ದಸರಾ ದೀಪಾವಳಿ ಸ್ಪೆಷಲ್ ಆಫರ್ GP Kids Fair beside SLB Hotel, Station Road, Raichur. Visit AMS Computers Sales and Service beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. Empire shooting, shirting, tailoring. हमदास टेक्सटाइल एंड टेलर्स, अपोजिट महाराष्ट्र बैंक, करीब गांधी चौक, रायचूर.